ಅಮ್ಮ ಮುದ್ದೆ ಮಾಡ್ತಾ ಇರೋದು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚೈತ್ರ ಆಲ್ ಇನ್ ಒನ್ ವ್ಲಾಗ್ಗೆ ಎಲ್ರಿಗೂ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ದಲ್ಲಿ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಇವತ್ತು ಅಮ್ಮನ ಮನೆಗೆ ಬಂದಿದ್ದೆ. ಈವ್ನಿಂಗ್ ಒಂದೊಂದು ಟೈಮು ಅಮ್ಮನ ಮನೆಗೆ ಬರ್ತಲೇ ಇರ್ತೀನಿ. ಸೊ ಹಾಗಾಗಿ ಅಮ್ಮ ನಮಗೂ ಸೇರಿಸಿ ಅಡುಗೆ ಮಾಡಿಬಿಟ್ಟಿರ್ತಾರೆ. ಇಲ್ಲೇ ಅಡುಗೆ ಎಲ್ಲ ಮಾಡಿರ್ತಾರೆ. ಕೆಲವೊಂದು ಸರಿ ಇಲ್ಲೇ ಊಟ ಮಾಡ್ಕೊಳ್ತೀನಿ, ಇಲ್ಲಾಂದರೆ ಮನೆಗೆ ಪಾರ್ಸಲ್ ತೊಗೊಂಡು ಹೊಂಟೋಗ್ಬಿಡ್ತೀನಿ. ಹಾಗಾಗಿ ಬರ್ತೀನಿ ಅಂತ ಗೊತ್ತಿದ್ದ ದಿವಸ ಅಮ್ಮ ಸ್ವಲ್ಪ ಎಕ್ಸ್ಟ್ರಾನೇ ಅಡುಗೆ ಮಾಡಿರ್ತಾರೆ, ಮುದ್ದೆ ಆಗಿರ್ಬೋದು, ಸಾಂಬಾರು ಆಗಿರ್ಬೋದು. ಹಾಗಾಗಿ ಇವತ್ತೂ ಅಮ್ಮನ ಮನೇಲಿ ಅಡುಗೆ ಮಾಡ್ತಿದ್ರು ಅಮ್ಮ. ಮತ್ತು ನಾನು ಸ್ವಲ್ಪ ಫ್ರೆಂಡು ಎಳ್ಳಿಕಾಯಿ ಕೊಟ್ಟಿದ್ರು ಅಂತ ಹೇಳಿ ಇದಕ್ಕೆ ಉಪ್ಪಿನಕಾಯಿ ಹಾಕ್ಕೊಡಮ್ಮ ಅಂತ ಕೇಳ್ತಿದ್ದೆ. ನನಗೆ ಉಪ್ಪಿನಕಾಯಿ ಹಾಕಲಿಕ್ಕೆ ಬರೋದಿಲ್ಲ. ಯಾವ ಪ್ರತಿ ಸಾರಿ ಟ್ರೈ ಮಾಡಿದ್ದೀನಿ, ಬಟ್ ಅದು ತುಂಬಾ ಹಾಳಾಗಿಬಿಡುತ್ತೆ ಬೇಗ. ಒಂದು ಉಪ್ಪಿನಕಾಯಿ ವರ್ಷ 6 ಮಂತ್ಸು ಆ ಥರ ಬರೋದಿಲ್ಲ. ಸೊ ಹಾಗಾಗಿ ಅಮ್ಮನಿಗೆ ಹೇಳ್ತಾ ಇದ್ದೀನಿ, ಇದಕ್ಕೆ ಸ್ವಲ್ಪ ಉಪ್ಪಿನಕಾಯಿ ಹಾಕೊಂಡು ಕೊಡು, ಕಟ್ ಮಾಡಿ ಅಂತ ಹೇಳಿ. ಸೊ ನೋಡಬೇಕು, ಆಮೇಲೆ ಹಾಕೊಂಡು ಕೊಟ್ಮೇಲೆ ತೊಗೊಂಡು ಹೋಗೋದಷ್ಟೇ ನನಗೆ ಗೊತ್ತಿರೋದು. ಸಾರು ಮಾಡು, ಡೈಲಿ ಬರ್ತೀನಿ, ಅಡುಗೆ ಊಟ ಎಲ್ಲ ಮಾಡಿಕ್ಬಿಡು, ಊಟ ಮಾಡ್ಕೊಂಡು ಹೊಂಟೈತೀನಿ ಆಯಿತಾ. ನಾನು ಅನ್ನ ಮಾಡಿದ್ದೀನಿ, ಅನ್ನ ಮಾಡ್ಬೇಕು, ಹೋಗಿ ಮಾಡ್ತೀನಿ ಬಿಡು. ಸಾರು ಮಾಡಿದೆಯಲ್ಲ, ಇಲ್ಲ ಬೇಡ ಬಿಡು, ಸಾಂಬಾರು ಮಾಡಿದೆಯಲ್ಲ ಸಾಕು. ಏನು ಇದು, ಏನು ಕಾಳು ಹಾಕಿದ್ದೆ? ನಮ್ಮನೆ ತರಕಾರಿ ತಂಗನೆ ಕಣಮ್ಮ, ಅಡುಗೆ ಮಾಡೋಕ್ಕೆ ಟೈಮ್ ಇಲ್ಲ. ಇಲ್ಲ ತಗೊಬತ್ತಿ ಬಿಡಂಗಾರೆ ನಾಳಿಕೆ. ಇವತ್ತು ರೊಟ್ಟಿ ಮಾಡೋಣ ಅಂದ್ಕೊಂಡೆ, 2 ದಿವಸದಿಂದ ರೊಟ್ಟಿ ಮಾಡ್ತಾ ಇದ್ದೀನಿ. ನಂಗೆ ಆ ಥರ ಇಟ್ಕೊಂಡು ಮುದ್ದೆ ಮಾಡೋಕ್ಕೆ ಬರಲ್ಲ ಕಣಮ್ಮ. ಬರೀ ಕಾಲಲ್ಲಿ ಬೇಕಿದ್ರೆ ಇಟ್ಕೊಂಡು ತಿರುತ್ತೀನಿ. ಸರಿಯಾಗಿ ಬಿಡ್ತಾನೆ ಸಿಗಲ್ಲ, ಇದೆ ನೀಟಾಗಿ ಇದು ಆಗಲ್ಲ. ಇದನ್ನ ಜಾಸ್ತಿ ಮುದ್ದೆ ತಿರುತ್ತಿದ್ರಲ್ವ ಆವಾಗ, ಅದೇ ಅಭ್ಯಾಸ. ನಮ್ಮ ಯಜಮಾನ್ರು ನಿನ್ನ ಕಟ್ಟೋ ಮುದ್ದೆ ಸೈಜ್ ನೋಡಿ ಭಯ. ಸೊ ನನ್ನ ಅಮ್ಮನ ಮನೆಗೆ ಬಂದರೆ ಸ್ವಲ್ಪ ಅಮ್ಮನೇ ಅಡುಗೆ ಎಲ್ಲ ಮಾಡೋದು. ನಾನು ಇನ್ನೂ ಅಂದರೆ ಅಷ್ಟು ಮಾಡೋದೇ ಇಲ್ಲ. ನಮ್ಮ ಮನೇಲಿದ್ದರೆ ನಾನು ಮಾಡ್ಕೊಳ್ತೀನಿ. ಬಟ್ ಅಮ್ಮನ ಮನೆಗೆ ಬಂದರೆ ಒಂದು ಕೆಲಸ ಮಾಡೋದಕ್ಕೂ ನನಗೆ ಇಷ್ಟನೇ ಆಗೋಲ್ಲ. ಅದು ಏನೋ ಗೊತ್ತಿಲ್ಲ, ಫಸ್ಟಿನೂ ಅಥವಾ ಬೆಳೆಸ್ಕೊಂಡು ಬಂದಿರೋ ರೀತಿಯೇ ಆ ಥರ ಅಂತ ಅನಿಸ್ಬಿಡುತ್ತೆ. ಒಂದೊಂದು ಟೈಮು ಮಾಡ್ತೀನಿ, ಒಂದೊಂದು ಟೈಮು ಅಮ್ಮನೇ ಪಾಪ ಕಷ್ಟಪಟ್ಟು ಮಾಡ್ತಿರ್ತಾರೆ, ಆದರೂ ಎಲ್ಪ್ ಮಾಡಬೇಕು ಅಂತಲೂ ಅನಿಸೋದಿಲ್ಲ. ಅದೊಂದು ನನಗೆ ಕೆಟ್ಟ ಅಭ್ಯಾಸ. ಬೇರೆ ಕಡೆ ಏನಾದ್ರು ಕೆಲಸ ಮಾಡ್ತಿದ್ರೆ ಮಾಡಬೇಕು ಅಂತ ಮಾಡ್ತೀನಿ, ಬಟ್ ಅಮ್ಮ ಮಾಡ್ತಿದ್ರೆ ಮಾತ್ರ ಮಾಡೋದಕ್ಕೆ ಹೋಗೋದೇ ಇಲ್ಲ. ಕೆಲವೊಂದು ಟೈಮ್ ಮಾಡ್ತೀನಿ, ಪಾಪ ಅವ್ರ ಮೇಲೆ ಬಿಡೋದಕ್ಕೂ ಆಗೋದಿಲ್ಲ. ಆ ಥರ ಎಲ್ಲ ಏನಿಲ್ಲ, ಕೆಲವೊಂದು ಟೈಮ್ ಮಾತ್ರ ಸಣ್ಣ ಪುಟ್ಟ ಹೆಲ್ಪ್ ಮಾಡ್ತೀನಿ. ಸೊ ಇಲ್ಲಿ ಅಮ್ಮ ಮುದ್ದೆ ತಿರುತ್ತಾಯಿದ್ರು. ಇಷ್ಟು ವರ್ಷ ಆದ್ರೂ ನನಗೆ ಆ ಥರ 2 ಕೋಲಲ್ಲಿ ಮುದ್ದೆ ತಿರುಗಿಸೋದು ಬರೋಲ್ಲ. ಸೊ ತುಂಬ ಟ್ರೈ ಮಾಡಿದ್ದೀನಿ, ಬಟ್ ಅಮ್ಮ ಚೆನ್ನಾಗಿ ಮುದ್ದೆ ಇದು ಮಾಡ್ತಾರೆ. ಸೊ ಅವರು ಅವಾಗ ಮನೇಲಿ ಹೊಲದಲ್ಲೆಲ್ಲ ಕೆಲಸ ಮಾಡೋರಿಗೆ ಅಡುಗೆ ಎಲ್ಲ ಮಾಡ್ತಿದ್ರಲ್ಲ. ಸೊ ಹಾಗಾಗಿ ಅವ್ರಿಗೆ ಸ್ವಲ್ಪ ತುಂಬಾ ಎಕ್ಸ್ಪೀರಿಯೆನ್ಸ್ ಇದೆ ಆ ಥರ ಮುದ್ದೆ ಒಂದು ಗಂಟು ಇಲ್ದಂಗೆ ಮಾಡೋ ಅಂಥದ್ದು ಆ ಥರ. ಸೊ ನಮ್ಮ ಮನೇಲಿಲ್ಲ, ನಾವು ಸಣ್ಣದಾಗಿ ಕಟ್ಕೊತೀವಿ ಮುದ್ದೆ ಇದನ್ನು. ಬಟ್ ನಮ್ಮ ಅಮ್ಮವ್ರ ಮನೆಯಲ್ಲಂತೂ ಸ್ವಲ್ಪ ದಪ್ಪನೇ ಇರಬೇಕು. ಸೊ ಸಣ್ಣ ಸೈಜ್ ಇದ್ದರೆ ಬೈತಾರೆ, ಇದೇನು ಇಷ್ಟೆಷ್ಟು ದಪ್ಪ ಮಾಡಿದ್ಯಾ ಅಂತ ಹೇಳಿ. ಸೊ ಈ ಒಂದು ಹಳ್ಳಿಗಳ ಕಡೆ ಸೈಡು ಯಾವ ರೀತಿ ದಪ್ಪ ಮುದ್ದೆ ಮಾಡ್ತಾರಲ್ಲ, ಸೊ ಆ ರೀತಿಯೇ ಮಾಡೋ ಅಂಥದ್ದು ಇದು. ಆವಾಗ್ಲಿಂದನೂ ಅವ್ರು ಅದೇ ರೀತಿಯೇ ರೂಢಿ ಮಾಡ್ಕೊಂಬಂದುಬಿಟ್ಟಿದ್ದಾರೆ. ಸೊ ಹಾಗಾಗಿ ನಾನು ನಿಮಗೆ ತೋರಿಸ್ತಾ ಇದ್ದೆ. ಸೊ ನೋಡಿ ಇಷ್ಟು ದಪ್ಪ ಕಟ್ತಾರೆ ಮುದ್ದೆನ ಅಂತ ಹೇಳಿ. ಇನ್ನೂ ತುಂಬ ದಪ್ಪ ಕಟ್ತಿದ್ರು. ನಾನು ಹೇಳ್ತಾ ಇರ್ತೀನಿ, ಅಷ್ಟು ದಪ್ಪ ಕಟ್ಟಬೇಡ, ಸಣ್ಣ ಮಾಡು ಅಂತ ಹೇಳಿ. ಇವಾಗ ಒಂದು ಮೀಡಿಯಮ್ ಆಗಿ ಕಟ್ತಾರೆ. ಸೊ ಮೊದಲು ಹೊಲದಲ್ಲಿ ಕೆಲಸ ಮಾಡೋರಿಗೆ ಊಟ ಬೇಕಾಗ್ತಿತ್ತು. ಸೊ ಹಾಗಾಗಿ ಅವರು ಜಸ್ಟ್ ಇಷ್ಟು ದಪ್ಪನೇ ಮುದ್ದೆ ಕಟ್ತಿದ್ರು. ತುಂಬ ಅನ್ನ ಎಲ್ಲ ತಿಂತಿರಲಿಲ್ಲ, ಜಾಸ್ತಿ ಮುದ್ದೆನೇ ತಿಂತಿದ್ರಿಂದ ಸ್ವಲ್ಪ ದಪ್ಪ ಸೈಜಲ್ಲಿ ಕಟ್ತಿದ್ರು. ಬಟ್ ಇವಾಗ ಸ್ವಲ್ಪ ಎಲ್ಲ ಸಣ್ಣ ಸೈಜಲ್ಲಿ ಕಟ್ಟು ಅಂತ ಹೇಳಿ ನಾನು ಆಡ್ಕೊಳ್ತಿದ್ದೆ ಅಮ್ಮನ್ನ. ರಾಗಿ ತಿಂದವನು ರೋಗವನ್ನು ಗೆಲ್ಲುವನು ಅನ್ನೋ ಥರ. ಸಣ್ಣದಾಗ ಕಟ್ಕೊಡಮ್ಮ ಸಾಕು. ನಮ್ಮನೆ ಅಷ್ಟಪ್ಪ ನೋಡಿದ ತಕ್ಷಣ ಆ ಮುದ್ದೆನಾ ಅಂತಾರೆ ಹುಡುಗರು. ಈತ ಊಟ ಮಾಡಲ್ಲ, ತಿನ್ನೋದೇ ಇಲ್ಲ ಅಂತಾರೆ ಮುದ್ದೆನ. ನೀನು ಕಟ್ಟದ್ದು ತಿನ್ನಲ್ಲ, ಯಾಕೆ ಹೇಳೋ? ನಿನ್ನ ಸೈಜ್ ನೋಡ್ಬಿಟ್ಟು ಭಯ ಆಗ್ಬಿಟ್ಟು ತಿನ್ನಲ್ಲ. ನಾನು ಸಣ್ಣ ಕಟ್ತೀನಲ್ಲ. ಇಬ್ರಿಗೂ ಇಷ್ಟ ಬೇಕು, ನೀನು ಇಷ್ಟಪ್ಪ ಉಳಿತದೆ ಮಿಕ್ಕುತ್ತೆ ನೋನ್ಮ. ನೋಡಿದ್ರಲ್ಲ ಎಷ್ಟು ಸೈಜಲ್ಲಿ ಕಟ್ತಾರೆ ಅಂತ ಹೇಳಿ. ಸೊ ನಮ್ಮನೇಲಿ ನನ್ನ ಮಕ್ಕಳಂತೂ ಅದು ಆ ಸೈಜ್ ನೋಡಿದ ತಕ್ಷಣ ನಂಗೆ ಮುದ್ದೆ ಬೇಡ ಅಂತ ಹೇಳ್ತಿರ್ತಾರೆ. ಅದಕ್ಕೆ ಸಣ್ಣದಾಗಿ ಮಾಡಮ್ಮ ಅಂತ ಹೇಳಿ ಹೇಳ್ತಾಯಿದ್ದೆ. ಸೊ ಅಮ್ಮ ಸಣ್ಣದಾಗಿ ಮುದ್ದೆ ಮಾಡೋ ಹೊತ್ತಿಗೆ ಇಲ್ಲಿ ನಾನು ಎಂತಕ್ಕೆ ಬಂದಿದ್ದೆ ಅಮ್ಮನ ಮನೆಗೆ ಅಂತ ಅಂದರೆ, ಅಮ್ಮನ ಮನೆ ಹತ್ರ ತಮ್ಮ ಅವರು ಬೋರ್ ಹಾಕ್ಸ್ತಾಯಿದ್ರು. ಹಾಗಾಗಿ ತಮ್ಮ ಮತ್ತು ಚಿಕ್ಕಪ್ಪ ಮನೆ ಕಟ್ತಾಯಿದ್ರು, ಕನ್ಸ್ಟ್ರಕ್ಷನ್ ಮಾಡ್ತಿದ್ದಾರೆ. ಸೊ ಹಾಗಾಗಿ ಬೋರ್ ಹಾಕ್ಸ್ಕೊಳ್ಳೋಣ ಅಂತ ಹೇಳಿ ಹಾಕ್ಸ್ಕೊಳ್ತಾ ಇದ್ದಾರೆ. ಸೊ ಹಾಗಾಗಿ ಈ ಒಂದು ಬೋರ್ ಪೂಜೆ ಮಾಡೋದಕ್ಕೂ ನಾನೇ ಬರಬೇಕಾಯಿತು.
ಪ್ರತಿ ಸಾರಿ ಇವ್ರ ಮನೇಲಿ ಬೋರ್ ಹಾಕಿದ್ರೆ ನಾನೇ ಪೂಜೆ ಮಾಡೋವಂಥದ್ದು. ನಮ್ಮ ತಮ್ಮ ಬಂದು ಇವ್ರನ್ನ ಆಡ್ಕೊಳ್ತಿದ್ದೆ, ಯಾರೇ ಬೋರ್ ಹಾಕ್ಸಿದ್ರು ನಾನೇ ಪೂಜೆ ಮಾಡಬೇಕಾ ಅಂತ ಹೇಳಿ. ಸೊ ಬೋರಲ್ಲಿ ನೀರು ಸಹ ಚೆನ್ನಾಗಿ ಬಂತು ಕೂಡ. ನೋಡ್ತಾ ಇದ್ದೀರಲ್ಲ ಎಷ್ಟು ಇಲ್ಲೆಲ್ಲ ಕೂತ್ಕೊಂಡು ಇನ್ನೇನು ಲಾಸ್ಟ್ ಎಂಡಿಂಗ್ ಸ್ಟೇಜು. ಸೊ ಹಾಗಾಗಿ ಕೂತ್ಕೊಂಡು ವಿಡಿಯೋ ಮಾಡ್ಕೊಳ್ತಾ ಇದ್ದೆ. ಬಟ್ ಕತ್ಲೆ ಇತ್ತು ತುಂಬ, ಸುಮಾರು ಒಂದು 7:30 ಆಗಿತ್ತು. ಕತ್ಲೆ ಆಗಿದ್ದರಿಂದ ಇಲ್ಲೇ ಕೂತ್ಕೊಂಡಿದ್ವಿ. ಪೂಜೆ ಮಾಡಿಬಿಟ್ಟು ಒಂದೇ ಸಾರಿ ಹೋಗೋಣ ಅಂತ ಹೇಳಿ. ಸೊ ನಾನು ಅಲ್ಲ ಬರ್ಬೋದ ಅಪ್ಪ ಲೇ, ಆಮೇಲೆ ಬಿದ್ದುಬಿಟ್ರೆ ಈ ಹಳ್ಳದೊಳೆಲ್ಲ ಬೀಳಿಸ್ತಾನಪ್ಪ ನಾನು ಜಾರ್ತದ ಬೇರೆ ಕಾಲು ಹಿಡ್ಕೊ ಇದನ್ನ. ಅಲಾಸಲು ಜಾಗ ಇರ್ಲಿಲ್ವಾ? ಹಿಡ್ಕೊಳ್ಳೋ ಜೋರಾಗಿ ಹಿಡಿಬಿಡು. ಜಾರ್ತದ, ಅದಕ್ಕೆ ನಾನು ಹೇಳಿದ್ದು. ಯಪ್ಪ 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 ಶ್ರೀನಿವಾಸ, ಆಯ್ತಾ? ಇಲ್ಲಿ ನನ್ನ ತಮ್ಮವರು ಬೋರ್ವೆಲ್ ಹಾಕ್ತಾ ಇದ್ರಲ್ಲ, ಸೊ ಹಾಗಾಗಿ ಅದು ಲಾಸ್ಟ್ ಎಂಡಿಂಗ್ ಸ್ಟೇಜಲ್ಲಿ ಪೂಜೆ ಮಾಡೋದಿತ್ತು. ಹಾಗಾಗಿ ಆ ಪೂಜೆ ಮಾಡೋದಕ್ಕೂ ನನ್ನನ್ನು ಕರೆದಿದ್ದೆ ನನ್ನ ತಮ್ಮ, ಬಾ ಪೂಜೆ ಮಾಡಿಬಿಡು ಒಂಚೂರು ಅಂತ ಹೇಳಿ. ಹಾಗಾಗಿ ಪೂಜೆ ಮಾಡೋದಕ್ಕೆ ಬಂದಿದ್ದೆ. ಸೊ ನನ್ನ ಲೈಫಲ್ಲಿ ಇದು 4ನೇ ಬೋರ್ವೆಲ್ದು ಪೂಜೆ ಮಾಡ್ತಾ ಇರೋದು. ಸೊ ನನ್ನಿದೇನೋ ಗೊತ್ತಿಲ್ಲ. ಪೂಜೆ ಎಲ್ಲ ಮುಗಿಸಿ ಅವ್ರ ಕೆಲಸದವ್ರಿಗೆ ಒಂದು ಸ್ವೀಟ್ನ ಕೊಟ್ಟು ನಂತರ ಆ ಒಂದು ಬೋರ್ವೆಲ್ದು ರಿಂಗ್ನ ಫ್ಲೆಶ್ ಮಾಡಿ ಆ ರಿಂಗ್ನ ತೆಗಿತಾರೆ. ಸೊ ಲಾಸ್ಟ್ ಎಂಡಿಂಗು ಈ ಒಂದು ಪ್ರೋಸೆಸ್ಸು. ಹಾಗಾಗಿ ಈ ಒಂದು ಪ್ರೋಸೆಸ್ ಮುಗಿದ್ಮೇಲೆ ಆ ಒಂದು ರಿಂಗ್ಸ್ನೆಲ್ಲ ತೆಗೆದುಬಿಡ್ತಾರೆ. ಸೊ ನಾನು ಅಷ್ಟು ಹೊತ್ತು ಟೈಮು ಅಲ್ಲಿರಲಿಲ್ಲ, ಹಾಗಾಗಿ ಬಂದುಬಿಟ್ಟೆ. ಅಲ್ಲಿಂದ ಪೂಜೆಯನ್ನು ಮುಗಿಸ್ಕೊಂಡು ಬಂದು ನೆಕ್ಸ್ಟ್ ಡೇ ನನ್ನ ಮಗನಿಗೆ ಸ್ಯಾಂಡ್ವಿಚ್ ಕಾಂಪಿಟೇಷನ್ ಇತ್ತು. ಸೊ ಹಾಗಾಗಿ ಫೈರ್ಲೆಸ್ ಸ್ಯಾಂಡ್ವಿಚ್ ಮಾಡಬೇಕು ಅಂತ ಹೇಳಿದರು. ಅದಕ್ಕೆ ಏನು ಬೇಕಾದಂಥ ಐಟಮ್ಸ್ನ ತೊಗೊಂಡೋಗೋಣ ಅಂತ ಹೇಳಿಬಿಟ್ಟು ಇಲ್ಲಿ ನಿಯರ್ ಬೈ ರಾಯಲ್ ಮಾರ್ಟ್ ಹತ್ರ ಬಂದಿದ್ದೆ. ನಂತರ ಕೈಗೆ ಗ್ಲೌಸು ಮತ್ತು ತಲೆಗೆ ಹ್ಯಾಟು, ಏಪ್ರಾನು ಆಲ್ರೆಡಿ ಮನೇಲಿತ್ತು. ಬಟ್ ಇದಕ್ಕೆ ಅವನಿಗೆ ಪ್ರಿಪರೇಷನ್ ಮಾಡ್ಕೊಡೋದು ಯಾವ ಥರ ಅಂತ ಹೇಳಿ ಥಿಂಕ್ ಮಾಡ್ತಿದ್ದೆ. ಸೊ ಒಂದೇ ದಿವಸ ಹೇಳಿರೋದು, ಅದಕ್ಕೆ ಬೇಕಾದಂಥ ವೆಜಿಟೇಬಲ್ಸ್ ಆಗಿರ್ಬೋದು ಎಲ್ಲನೂ ತೆಗೆದುಕೊಂಡು ಹೋಗೋಣ ಅಂತ ಹೇಳಿ ಬಂದಿದ್ವಿ. ಸೊ ಇಲ್ಲಿ ನೋಡಿದ್ರೆ ಅವನು ಅದು ಬೇಕು ಇದು ಬೇಕು ಅಂತ ಹೇಳಿ ಇದು ಮಾಡ್ತಾಯಿದ್ದ. ಸೊ ನಂತರ ಇದನ್ನೆಲ್ಲ ಪ್ರಿಪೇರ್ ಮಾಡೋದಕ್ಕೆ ಆದಮೇಲೆ ನಾನು ಯಾವ ರೀತಿ ನೆಕ್ಸ್ಟ್ ಡೇ ಅವನಿಗೆ ಪ್ರಿಪೇರ್ ಮಾಡಿದೆ ಅಂತ ಹೇಳಿ ಅದನ್ನು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಸೊ ಇವತ್ತಿನ ವಿಡಿಯೋ ಇದಕ್ಕೆ ಹೆಣ್ಣು ಮಾಡ್ತಾಯಿದ್ದೀನಿ. ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ, ಸೊ ಕಮಿಂಗ್ ನೆಕ್ಸ್ಟ್ ವ್ಲಾಗಲ್ಲಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮಾಡು. ಎಲ್ಲ ಈಸಿ ಮೆಥಡ್. ರಾಗಿ ಹಸಿಟ್ಟು, ಅಕ್ಕಿ ಹಸಿಟ್ಟು ಜಡಿ ಹಿಡಿಯೋದು ಅಲ್ವಾ? ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು. ನೆಕ್ಸ್ಟ್ ಊಟ ಮಾಡೋದು ಬರುತ್ತೆ ಮಿಷಿನ್.